ನಮಸ್ಕಾರ ರೀ ಎಲ್ಲರಿಗೂ. ದಯವಿಟ್ಟು ನನ್ನ ಕ್ಷಮಿಸ್ರಿ. ಯಾಕಂದ್ರೆ ನನಗೆ ಒಂದು 4 ದಿವಸದಿಂದ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಮತ್ತೆ ತ್ರಾಸ ಆಯಿತು, ಪ್ರಾಬ್ಲಮ್ ಆಯಿತು. ಸ್ವಲ್ಪ ಮನೆಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸ್ವಲ್ಪ ಏನೋ ಒಂಚೂರು ಹಾಗೆ ಕಿರಿಕಿರಿ ಏನೋ ಒಂದು ಇದು ಆಯಿತು. ಹಾಗಾಗಿ ನನಗೆ ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ಹೇಳಿದ್ನಲ್ಲ, ಸ್ವಲ್ಪ ಅವರಿಗೆ ಆರಾಮಿಲ್ಲದ ಕಾರಣಕ್ಕೆ ನನಗೆ ಒಂದೊಂದ್ಸಲ ಹಾಕೋಕ್ಕೆ ಆಗೋಲ್ತಾ ಬಿಟ್ಟೈತಿ. ಎಷ್ಟು ಪ್ರಯತ್ನ ಮಾಡ್ತೀನಿ ಹಾಕ್ಬೇಕಂತಂದು ಅದು ಹಿಂಗೆ ಹಾಕತ್ಬಿಟ್ಟೈತಿ. ನನ್ನ ಬಗ್ಗೆ ನೀವು ಹೋಗಿ ಕಳ್ಕೊಬೇಡ್ರಿ. ಆದಷ್ಟು ನಾನು ನನಗೆ ಇದು ಮಾಡಿ ಹಾಕ್ತೀನಿ. ದಯವಿಟ್ಟು ನನಗೆ ಕ್ಷಮಿಸ್ತೀರಲ್ಲ. ಚಲೋ ಹೊತ್ನಿಗೆ ಕೆಲಸ ಮಾಡ್ರಿ. ಬರೀ ಇನ್ನೊಬ್ರು ಮಾಡಿದ್ದನ್ನ ತಿನ್ನಕ್ಕೆ ಎಷ್ಟು ಸುಲಭವಾಗಿ ಬರುತ್ತಲ್ಲ, ಕಷ್ಟಪಟ್ಟಾಗ ಆ ನೋವೇನನ್ನೋದು ಗೊತ್ತಾಗುತ್ತಾ. ಇನ್ನೊಬ್ರು ಕಷ್ಟಕ್ಕೆ ಇನ್ನೊಬ್ರು ನೋವಿನ ಅರಿವಿಲ್ದಂಗ ನೀವೇನು ಮಾಡಕತ್ತೀರಲ್ಲ, ನಿಮಗೆ ಗೊತ್ತಾಗಬೇಕು. ಒಬ್ರು ಕಷ್ಟದಾಗ ಅಲಾಲದಾರಂದ್ರೆ ಖುಷಿ ಪಟ್ಟು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಜೀವನಕ್ಕೆ ನೀವು ಇಷ್ಟು ಇದು ಮಾಡತ್ತಲ್ಲ, ಅನುಭವ ಆಗ್ಬೇಕು. ಅನುಭವ ಆಗ್ಬೇಕಂದ್ರೆ ಅನುಭವ ಆಗ್ಬೇಕು. ಮಾಡ್ರಿ ಕೆಲಸನ. ನಾನೇನು ಮಾಡ್ಬೇಡ, ಕೆಲಸ ಮಾಡಕತ್ತೀನಿ ನಾನೇನು ಮಾಡ್ಬೇಡ. ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಕೇಳೋರು ಯಾರೂ ಇಲ್ಲ. ಅಲ್ಲಿ ಹೆಂಡತಿ ಮನ್ಯಾಗ ಹೆಂಡತಿ ಕೊಟ್ಟಾಗ ದೇವು ಬಂದಾಗತ್ತೆ ನಾಟಕ ಮಾಡಿ ಹರಾಮಿ ರೊಕ್ಕ ಹರಾಮಿ ತಿಂದಿದ್ದೆಲ್ಲ ಮೈ ಕೊಬ್ಬೇತಲ್ಲ, ಕೊಬ್ಬು ಇಳಿಸ್ತೀನಿ ನಿಂದು. ಇನ್ನೊಬ್ಬರದು ಕಷ್ಟ ನೋಡ್ಲಾರ್ದ ಇನ್ನೊಬ್ರು ದುಡ್ದನ್ನ ಕಷ್ಟಪಟ್ಟು ಅವ್ರ ಮಕ್ಕಳು ಅವ್ರ ಹೆಂಡ್ರು ಮನಿ ಎಲ್ಲ ಅವ್ರು ಕಷ್ಟಪಟ್ಟು ಅವ್ರ ಬಾಳೆವನ್ನ ಹರ್ಕೊಂಡು ತಿಂದಿರಲ್ಲ, ನಿಮ್ಮನ್ನ ಇಲ್ಲಿ ಅದನ್ನೆಲ್ಲ ಇಳಿಸ್ತೀನಿ ಇಲ್ಲಿ. ಮಾಡ್ತೀನಿ ಇಲ್ಲವ ಮಾಡಕತ್ತೀನಿ ಇಟ್ಟಿಟ್ಕ ಹಂಗ ಮಕ್ಕಳ ಬಂದು ಒಮ್ಮಕ್ಕಳ ಬಂದು ಅಂಜಿಸ್ಬಿಡವ. ನನಗೆ ಅಂಜಿಕ್ ಬಿಡುತ್ತೆ. ಮಾಡಕತ್ತೀನಿ ಮೊದಲ ಇದು ಬುರುಡಿ ಬರಡಿ ಇವನ್ನೆಲ್ಲ ಮುಟ್ಟಕ್ಕೆ ಅಂಜಿಕ್ ಬಿಡತೈತಿ. ಒಂದೊಮ್ಮೆ ಇದನ್ನ ಮುಟ್ಟದಲ್ಲ ಜೀವ ಬಾಯಿ ಬಂದು ಹೋಗಕತ್ತೈತಿ. ಅಂಜಿಸ್ಬಿಡವ. ಮತ್ತೆ ಮುಂದೆ ಮಕ್ಕಳ ಮುಂದೆ ಬಂದು ಮಾಡಕತ್ತೀವಿ. ಮಾಡಲೇಬೇಕು. ಅಣ್ಣನ ಹೆಂಡ್ರನ್ನ ಅಣ್ಣನ ಮಕ್ಕಳನ್ನ ಗುಳಾಡಿಸಿ ಅವ್ರ ಮನೆಯಾಗ ತಿನ್ನಾಕಿರ ಕಾಳು ಕಡಿ ಎಲ್ಲನೂ ಮಾರಿಸಿ ಅವ್ರ ರಕ್ತನ ಕುಡಿದಿರಲ್ಲ, ನಿಮ್ಮ ರಕ್ತ ಇಳಿಸ್ತೀನಿ ಇಲ್ಲಿ. ನಿಮಗೆ ದೆವ್ವ ಬಂದೈತೆ ಅಂತ ನಾಟಕ ಮಾಡ್ತೀಯ. ನಾಟಕನ ಈಗ ನಿಜವಾದ ದೆವ್ವದ ಗೊತ್ತಾತ ನಿನಗೆ. ನಾಟಕ ಮಾಡೋದು ಭಾಳ ಸುಲಭ. ನಿಜವಾದ ದೆವ್ವದ ಕೈಯ ಸಿಕ್ಕು ಒದ್ದಾಡ್ತಿಲ್ಲ, ಅದರ ನೋವು ಈಗ ಗೊತ್ತಾಗತ್ತಿಲ್ಲ. ನಾಟಕ ಮಾಡಿ ಅವ್ರನ್ನ ಅಂಜಿಸ್ಕೊಂಡು ದೆವ್ವ ಬಂದೈತೆ ಅಂತ ಅಂಜಿಸ್ಕೊಂಡು ಅವ್ರನ್ನ ಹಂಗ ನಮ್ಮನೆ ರಕ್ತ ಸುರಿಸಿ ಅವ್ರ ಬೆವರು ಸುರಿಸಿ ದುಡ್ದದ ಸಂಪಾದನೆನ ನೀವು ತಿಂದು ಮಜಾ ಮಾಡಕತ್ತಿದ್ರಲ್ಲ, ಆ ದುಡಿಮೆ ಆ ನೋವು ಅದ್ರ ನೋವಿಂದ ಏನನ್ನೋದು ಅರಿವಿಲ್ದಂಗೆ ದುಡಿಯೋದೇ ಗೊತ್ತಿಲ್ದಂಗೆ ನಿಮ್ಮ ಮನೆಯನ್ನೆಲ್ಲ ಆಸ್ತಿ ಗಂಟಾಗಬೇಕು, ಇನ್ನೊಬ್ಬರ ಮನೆ ಆಸ್ತಿ ಎಲ್ಲ ತಿಂದು ತೆಗಿಬೇಕು ಅಂದಿದ್ರಲ್ಲ, ಈಗ ನಿಮ್ಮನ್ನ ತಿನ್ನಿಸ್ತೀನಿ. ಇದೇ ದೆವ್ವದ ಬುರುಡಿನ ತಿನ್ನಿಸ್ತೀನಿ ಮಗ. ಇಲ್ಲ ಮಾಡ್ತೀವಿ, ಬಿಟ್ಬಿಡ ಕೈನ ಬಿಟ್ಬಿಡ ಮಾಡ್ತೀವಿ. ಹಿಂಗ ಮಾಡ್ಕೊಂತಿದ್ರೆ ಬದುಕಿರ್ತೀರಿ. ಇಲ್ಲ ಅಂದ್ರೆ ದಿನ ಒಬ್ಬೊಬ್ಬರು ನನ್ನ ಹೊಟ್ಟೆ ಸೇರ್ತೀರಿ. ಇಲ್ಲ ಮಾಡ್ತೀವಿ. ಆದ್ರೆ ಒಂದ್ ಮಾತು ಕೇಳ, ಸಿಟ್ಟಾಗಲ್ಲ ಅಂದ್ರೆ ಕೇಳ್ತೀನಿ. ಏನ್ ಹೇಳು. ಅಲ್ಲ, ನಾನು ನಮ್ಮ ಅಣ್ಣನ ನಮ್ಮ ಅತ್ತಿಗೆಮ್ಮ ನಮ್ಮ ಅಪ್ಪನ ರೊಕ್ಕ ಕೇಳಿ ನಮ್ಮ ಅಣ್ಣಂದೆಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು? ಅಷ್ಟಕ್ಕೂ ನೀನ್ ಯಾಕ ನಮ್ಮನ್ನ ಹಿಂಗೆಲ್ಲ ಕಡಕತ್ತಿ? ನನಗನ್ಸಿದ ಮಟ್ಟಿಗೆ ನೀನು ನಮ್ಮ ಅವ್ವಂದೆವು ಅಲ್ಲ. ನೀನ್ ಯಾರು? ಯಾಕೆ ನಮಗೆ ಹಿಂಗೆ ಕಾಟ ಕೊಡಕತ್ತಿದಿ? ನಾನು ಯಾರಂತ ಗೊತ್ತಾಗಕ್ಕ ನಿನಗ? ನಿಜ, ನೀ ಹೇಳ್ದಂಗ ನಿಮ್ಮ ಅವ್ವಂದೆವ್ವ ನಾನಲ್ಲ. ನಿಮ್ಮವ್ವ ಸತ್ತ ಸ್ವರ್ಗದಾಗದಳು ಇಲ್ಲ ಬೇರೆ ಹೊಟ್ಟೆ ಹುಟ್ಟ್ಯಾಳೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಅವ್ವನ ಗತೆ ನೀನೇನು ದೆವ್ವ ಬಂದಾಗ ನಾಟಕ ಮಾಡಕತ್ತಿದ್ದೆಲ್ಲ, ನಾನು ಅಲ್ಲಿ ನೀನು ನೋಡೀನಿ. ನೀನೆಷ್ಟು ದೆವ್ವದ ಹೆಸರು ಹೇಳ್ಕೊಂಡು ಇನ್ನೊಬ್ರಿಗೆ ಕಾಟ ಕೊಡಕತ್ತಿದ್ದೆಲ್ಲ, ನಾನು ಒಂದು ದೆವ್ವ ಆಗಿ ನೀನು ನನ್ನ ದೆವ್ವಗಳನ್ನ ಮರ್ಯಾದೆ ತೆಗಿಯಕತ್ತಿಯಲ್ಲ. ದೆವ್ವಗಳು ಮರ್ಯಾದೆ ತೆಗೆದು ದೆವ್ವಗಳಿಗೆ ಕೆಟ್ಟ ಹೆಸರು ತಂದು ಅಲ್ಲ, ಒಳ್ಳೆ ದೆವ್ವಗಳು ಇರ್ತಾವೆ, ಕೆಟ್ಟ ದೆವ್ವಗಳು ಇರ್ತಾವೆ. ಆದ್ರೆ ನೀನು ದೆವ್ವಗಳ ಹೆಸರು ಪ್ರಚಾರ ಮಾಡಿ ದೆವ್ವಗಳ ಹೆಸರು ಉಪಯೋಗಿಸ್ಕೊಂಡು ಇನ್ನೊಬ್ರಿಗೆ ಹಿಂಸೆ ಕೊಡಕತ್ತಿದ್ದಲ್ಲ, ಅದಕ್ಕೆ ನೀನು ಇಲ್ಲಿ ಎತ್ತು ಹಾಕೊಂಬಂದೀನಿ. ನಿನಗೆ ದೆವ್ವಗಳನ್ನ ಹುಡುಗಾಟ ಆಗೈತೆ. ನಿನಗೆ ದೆವ್ವಗಳು ಕೊಟ್ಟಾಗ ಆಟ ಆಡ್ತೀಯ ನೀನು. ದೆವ್ವಗಳ ಹೆಸರು ಹೇಳ್ಕೊಂಡು ಒಬ್ರಿಗೆ ಚಿತ್ರಹಿಂಸೆ ಕೊಡ್ತೀಯ. ನಾವು ಯಾವ ದೆವ್ವಗಳು ಹಂಗೆ ಮಾಡಲ್ಲ. ನಮಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರಿಗೆ ಮಾತ್ರ ಮಾಡ್ತೀವಿ. ಆದರೆ ನೀನು ಮನುಷ್ಯ ರೂಪ ತೆಗಿರೋ ದೆವ್ವ. ನೀನು ಮನುಷ್ಯಳ ಅಲ್ಲೇ ಅಲ್ಲ ನೀನು. ಅದಕ್ಕೆ ನೀನು ನಿಜವಾದ ದೆವ್ವದ ಅವತಾರ ತೋರ್ಸೋಕ್ಕಾಗಿ ನೀನು ಎತ್ತು ಹಾಕೊಂಬಂದೀನಿ. ನೀನು ನಿನ್ನ ಮಕ್ಕಳು ನಿನ್ನ ಗಂಡ ನಾಟಕ ಮಾಡಿ ಒಬ್ಬರ ಮನ್ಯಾಗ ಇದ್ದು ಅವ್ರ ಮನೆ ಆಗಿರ್ಬೋದು ನಿನಗೆಲ್ಲ ಕೊಟ್ಟು ನಿನ್ನಷ್ಟು ಪ್ರೀತಿಲಿ ಅಂತ ನೋಡ್ಕೊತಾರಂದ್ರೆ ಅದನ್ನಷ್ಟು ದುರುಪಯೋಗ ತಗೊಂಡು ಅವರಿಗೆ ಬದುಕಕ್ಕೆ ಬಿಡ್ಲಾರ್ದಂಗೆ ನೀನು ನಿನ್ನ ಮಕ್ಕಳು ನಿನ್ನ ಗಂಡ ಅಷ್ಟು ಸುಖವಾಗಿರ್ಬೇಕಂತೇಳಿ ನಿನ್ನ ಮನೆಗೆ ಎಲ್ಲ ಇದ್ರೂ ನುಡ್ಕೊಂಡು ತಿನ್ಲಾರ್ದ ಇಲ್ಲಿ ಬಂದು ಅಷ್ಟು ನಮ್ಮನೆ ಅವ್ರನ್ನ ಕಾಟ ಕೊಟ್ಟಿಲ್ಲ. ಅದಕ್ಕೆ ನಿನ್ನ ಬಿಡಂಗಿಲ್ಲ. ಮಾಡು ಇಲ್ಲಾಂದ್ರೆ ನೀನು ನುಂಗಿ ನೀರು ಕೊಡ್ಬಿಡ್ತೀನಿ. ಏನು ಹೇಳಲೆ? ನಿಜ ರೀ, ನಾವು ಭಾಳ ತಪ್ಪು ಮಾಡೀವಿ. ಆ ಒಂದು ಪಾಪಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸುಳ್ಳ ನಾಟಕ ಮಾಡಿ ಎಷ್ಟು ಅವ್ರನ್ನ ಅಲ್ಲ ಅನ್ಸಿನಿ. ಆ ದೆವ್ವದ ಭಯ ಅವ್ರಿಗೆ ಎಷ್ಟು ಆಗಿರ್ಬೋದು. ನಮಗೆ ಇಲ್ಲಿ ಇಷ್ಟು ಭಯ ಆಗಕತ್ತೈತಂದ್ರೆ ನಾನು ನಿಮಿಷಕ್ಕೆ ಬೇಕಂದಾಗ ಮೈ ಮ್ಯಾಗ ದೆವ್ವ ಬಂದಿತ್ತಂತ ನಾಟಕ ಮಾಡಿ ಅಂಜಿಸ್ಕೊಂಡಲ್ಲ, ಎಷ್ಟು ನೋಡಿರ್ಬೋದು ಅವರು, ಎಷ್ಟು ಭಯ ಪಟ್ಟಿರ್ಬೋದು. ಸಣ್ಣ ಮಕ್ಕಳಿದ್ವು ನಮ್ಮ ಅಣ್ಣಗೆ, ಅವು ಎಷ್ಟು ಭಯ ಪಟ್ಟಾರ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಪ್ಪ ಎಷ್ಟು ಭಯ ಹೊಕ್ಕೊಂಡು ನಮ್ಮ ಕೇಳಿದ್ದೆಲ್ಲ ಮಾಡಿದ್ರು ನಮ್ಮ ದುರಾಸೆ ಮಿತಿನೇ ಇರ್ಲಂಗೆ ಮಾಡಿದ್ವಲ್ಲ. ನಿಜ ರೀ, ನಮಗೆ ತಪ್ಪಿಗೆ ಆಗಬೇಕಾಗಿದೆ ಶಿಕ್ಷೆ.
ಹೌದು, ನನಗೂ ಅನ್ಸಕತ್ತೈತಿ ನಮ್ಗೇನು ಕಮ್ಮಿ ಇತ್ತು, ಹೊಲ ಇತ್ತು, ಮನೆ ಇತ್ತು, ಮನೆಯಾಗೆಲ್ಲ ಇದ್ದು ನಮ್ಮ ಪಾಡಿ ನಾವು ಈಗ ಇಲ್ಲಿ ದುಡಿಯಕತ್ತೀವಿಲ್ಲ. ನಾವು ಇದ್ರಾಗ ಒಂದು ಅರ್ಧ ಭಾಗ ನಾವು ಅಲ್ಲಿ ಮಾಡಿದ್ರೆ ಸುಖದಿಂದ ಇರ್ತಿದ್ವಿ. ಎಲ್ಲ ಇದ್ದು ಅವ್ರ ಮನೆಯವ್ರನ್ನ ಹರ್ಕೊಂಡು ತಿನ್ನಂಗೆ ಮಾಡಿ ಅವ್ರ ಮನೆಯಾಗ ಇದ್ದು ಅವ್ರಿಗೆ ಕಾಟ ಕೊಟ್ಟು ಅವ್ರಿಗೆ ಏನು ತಿನ್ನೋಕ್ಕಿಲ್ಲ ಅಂದರೂ ನಮಗೇನು ಬೇಕಾಗಿಲ್ಲ. ಅವ್ರು ಸತ್ರ ಸಾಯಿಲ್ಲ ಅಂತಂದು ಅವ್ರಿಗೆ ನೀವು ಒತ್ತಿ ಇಟ್ಕೊಂಡು ಅದ್ರ ರೊಕ್ಕ ಕೊಡೋ ಮಟ್ಟಿಗೆ ನಾವು ಅಷ್ಟು ಕಾಟ ಕೊಟ್ಟವಲ್ಲ, ಅದಕ್ಕೆ ನಮಗೆ ಸರಿಯಾಗೈತಿ. ಅವ್ವ, ಹಂಗಿದ್ರೆ ನಾವು ಇಲ್ಲಿಂದ ಹೋಗಂಗಿಲ್ಲ ಹಂಗಿದ್ರೆ. ಅವ ಹೋಗನ್ ಬೇ, ನಾವು ಇಲ್ಲಿಂದ ನಮ್ಮ ಊರಾಗ ನಾವು ಇರೋಣ. ನಾವು ಇನ್ಮೇಲೆ ಯಾವ ತಪ್ಪು ಮಾಡೋದು ಬೇಡ. ನಮ್ಮ ಊರಾಗ ನಾವು ಎಷ್ಟು ಇರುತ್ತೆ ಅಷ್ಟು ಜೀವನ ಮಾಡ್ಕೊಂಡಿರೋಣ. ಆದ್ರೆ ನೀನು ಇವರು ಮಾಮ ಅತ್ತಿ ಅಂತೇಳಿ ಹೋಗೋದು ಬೇಡ. ತಪ್ಪತ್ತಂತ ಕೇಳ್ಕೊಬೇದೆವು ನಾ. ಹೌದ್ರಿ ಏನಾರ ಮಾಡ್ಬೇಕಲ್ರಿ, ಹೆಂಗ್ ಮಾಡೋದು ಇವಾಗ? ಹೌದು, ಈಗ ನಮ್ಮನ್ನು ದೇವು ಇಲ್ಲಿ ಕರ್ಕೊಂಬಂದಿರೋದು ಅದಕ್ಕೆ ಹೇಳು. ಈಗ ಹೇಳ್ತಿಲ್ಲ ದೇವ ನಮ್ಮನ್ನು ಈ ಅವ್ರಿಗೆ ನಾನು ಕಾಟ ಕೊಟ್ಟದ್ದನ್ನು ದೇವು ಬಂದಿದ್ದ ಅಂತ ನಾಟಕ ಮಾಡಿದ್ದನ್ನು ನೋಡಿ ಸಿಟ್ಟು ಬಂದು ಕರ್ಕೊಂಬಂದಿನಿ ಅಂತ ಹೋದಿಲ್ಲ. ಈಗ ನಾವು ಮಾಡಿದ ತಪ್ಪಾತು ಅಂತ ಈಗ ನಿಜವಾಗಿ ಮನಸಾರಿ ತಪ್ಪಾಗೈತೆ ಅಂತ ಕೇಳ್ಕೊಳ್ಳೋಣ. ಇನ್ನಿನ್ನು ಯಾವತ್ತೂ ಬರೀ ನಮ್ಮ ಬಂಧು ಬಳಗಕ್ಕಲ್ಲ, ಮಂದಿಗೂ ಸಹಿತ ನಾವು ಕಾಟ ಕೊಡೋಲ್ಲ ಅಂತಂದು ಬೆಳ್ಕೊಳ್ಳೋಣ. ಹೋಗೋಣ ಬಾ. ನಡ್ರಿ ಖಾಲಿ ಬಿದ್ದು ಬಿಡ್ಕೊಳ್ಳೋಣ ಬರ್ರಿ. ಹಾ ಅಂತೂ ಇಂತೂ ಬುದ್ಧಿ ಬಂತಲ್ಲ, ಬರ್ರಿ. ಕೆಲಸ ಮಾಡೋದ್ ಬಿಟ್ಟು ಇಲ್ಯಾಕೆ ಬಂದು ನನ್ನ ಕಾಲು ಹಿಡ್ಕೊಂಡು ಕುಂತೀರಿ? ಹೋರಿ ಕೆಲಸ ಮಾಡ್ರಿ. ನೋಡವ, ನೀನು ಯಾರು ಏನೋ ಗೊತ್ತಿಲ್ಲ, ಆದರೆ ನಮಗೆ ಸರಿಯಾಗಿ ಬುದ್ಧಿ ಕಲಿಸಿದಿ. ನಮ್ಮ ಜೀವನದ ಅರ್ಥ ಹೇಳ್ಕೊಟ್ಟು, ನಾವು ಹೆಂಗೆ ಮೈ ಬಗ್ಗಿಸಿ ದುಡಿಬೇಕು ಅನ್ನೋದನ್ನು ಕಲಿಸ್ಕೊಟ್ಟು. ಅದೇನಂತಲ್ಲ, ದೂರದ ಬೆಟ್ಟ ನೋಡೋಕೆ ಚಂದ ಅಂತಂದು ಆಸ್ತಿ ರೊಕ್ಕ ಅಂತಂದು ಬಂದು ನಮಗೆ ಎಲ್ಲಿ ಹೆಂಗೆ ಆಸ್ತಿನ ಮುಖ್ಯ ಅಲ್ಲ, ರೊಕ್ಕನೂ ಮುಖ್ಯ ಅಲ್ಲ, ಬದುಕೋ ರೀತಿ ಹೆಂಗೆ ಇರಬೇಕು, ಹೆಂಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟು. ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ಅನ್ನೋದನ್ನು ಹೇಳ್ಕೊಟ್ಟು. ಅತಿ ಆಸೆ ಪಟ್ಟು ಒಬ್ಬರಿಗೆ ಜೀವನಕ್ಕೆ ಅಲ್ಲ ಅನಿಸಿ ಅವ್ರಿಗೆ ನೋವು ಕೊಟ್ಟು ನಾವು ಉಂಡು ಅಲ್ಲ ನಾವು ಸುಖ ಉಣ್ತೀವಿ ಅನ್ನೋದು ಅದು ಆಗ್ಲಾರ್ದ ಮಾತು. ತಿರ್ಕನ್ ಕನಸಾಗಿ ಉಳಿತೈತೆ ಅನ್ನೋದು ಸತ್ಯ ತೋರಿಸ್ಕೊಟ್ಟು ನನಗೆ. ನಮ್ಗೆ ಏಟಿರುತ್ತೆ ನಾವು ಮಾಡ್ಕೊಂಡು ಹೋಗ್ಬೇಕು. ನಮಗೆ ದೇವರು ನಮಗಾಗಿ ಇದಿಷ್ಟೇ ನಿಮ್ಮದು ಅಂತ ಕೊಟ್ಟಿರ್ತಾನೆ. ಅಂದಮೇಲೆ ಅದ್ರಾಗ ನಾವು ಜೀವನ ಕಲಿಬೇಕು, ಅದ್ರಾಗ ಜೀವನ ಬಾಳ್ಬೇಕು, ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾವು ಅತಿ ಆಸೆ ಪಟ್ಟರೆ ಹಿಂಗಾಗುತ್ತೆ ಅನ್ನೋದನ್ನು ನಾವು ನಮಗೆ ತೋರಿಸ್ಕೊಟ್ಟು. ನಿನಗೆ ಇಷ್ಟ ಇದ್ದರೆ ನಮ್ಮನ್ನು ಕಳಿಸು, ಬೇಡ ಅಂದ್ರೆ ನಮ್ಮನ್ನು ಸಾಯಿಸ್ಬಿಡು. ಆದರೆ ಹಿಂಗೆ ದಿನ ಪ್ರತಿ ಸಾಯಕ್ಕೆ ನಮಗೆ ಇಷ್ಟ ಇಲ್ಲವ. ನಾವು ತಪ್ಪು ಮಾಡಿವಿ ಅಂತ ಗೊತ್ತಾಗೈತಿ. ನೀನು ನಮ್ಮನ್ನು ಬಿಟ್ಟೆ ಅಂದ್ರೆ ನಾವು ನಮ್ಮೂರಿಗೆ ಹೋಗ್ತೀವಿ, ಅಲ್ಲಿ ನಾವು ದುಡ್ಕೊಂಡು ತಿಂತೀವಿ. ಇನ್ನು ಯಾವತ್ತು ನಾವು ಇಂಥ ಮಂಟಿನ ಕೆಲಸ ಮಾಡಲ್ಲ. ಅರ್ಥ ಆಗೈತಿ. ನನ್ನ ಮಕ್ಳಿಗೂ ಒಳ್ಳೆ ಪಾಠ ಕಲಿಸ್ತೀನಿ. ಇನ್ನು ಮುಂದೆ ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿನ್ಬೇಕು. ಯಾರು ಹಂಗಿಂದು ಯಾರಿಗೂ ಒಬ್ರಿಗೆ ಕಾಟ ಕೊಟ್ಟು ಅಥವಾ ಯಾರ ಮೇಲೂ ಇಂಥವು ಯಾವುದು ಮಾಡ್ಲಾರ್ದಂಗೆ ಜೀವನ ಕಲಿಸ್ಕೊಡ್ತೀನಿ. ಆಯ್ತು, ನನ್ನ ತಪ್ಪಾಗೈತಿ. ನನ್ನ ತಪ್ಪಿಗೆ ನೀವು ಏನು ಶಿಕ್ಷೆ ಕೊಡ್ತಿ ಕೊಡು. ಇನ್ನು ಈ ದೇವದಾಟ ಯಾವುದು ಮಾಡಲ್ಲ. ಹೋಗಿ ಮೊದಲು ನಮ್ಮಪ್ಪ ನಮ್ಮವ್ವ ಅಲ್ಲಿ ನಮ್ಮಪ್ಪ ಮತ್ತು ಅವು ಬಂದಿದ್ದ ನಾಟಕ ಮಾಡಿದ್ರೆ ನಮ್ಮಪ್ಪ ಕ್ಷಮೆ ಕೇಳ್ತೀನಿ, ನಮ್ಮ ಅಣ್ಣ ಅತಿ ಕ್ಷಮೆ ಕೇಳ್ತೀನಿ. ಆ ಹುಡುಗರಿಗೆ ಕಾಲು ಬಿಡ್ಬಿಡ್ತೀನಿ. ನನ್ನ ಮಕ್ಳು ಇವತ್ತು ಎಷ್ಟು ಅಂಜಿಕೊಂಡವು, ಎಷ್ಟು ಅಂಜ್ಕೊಂಡು ಕಣ್ಣೀರು ಹಾಕಕ್ಕತ್ತವು. ಆ ಮಕ್ಳಿಗೂ ಎಷ್ಟು ಅಂಜಿಕೆ ಆಗಿರ್ಬೋದು, ಆ ಮಕ್ಳಿಗೆ ಎಷ್ಟು ನೋವು ಆಗಿರ್ಬೋದು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಪ್ಪ ಎಷ್ಟು ಅಂಜ್ಕೊಂಡಿದ್ರು ನಾನು ಮಾಡೋ ಆಟಕ್ಕೆ. ನನಗೆ ಅದ್ರ ಬುದ್ಧಿನೇ ಗೊತ್ತಾಗಲಿಲ್ಲ. ಬರೀ ನನ್ನ ಸ್ವಾರ್ಥಕ್ಕೆ ನಾವು ಬದುಕಿನ ಹೊರತು ನಮ್ಮ ಅಣ್ಣ ಅವರೆಲ್ಲ ಎಷ್ಟು ನೋವು ಉಂಡ್ರು ಅನ್ನೋದು ಈಗ ಅರ್ಥ ಆಗತೈತಿ. ನನ್ನ ಅವ್ರಿಗೆ ಹೋಗಿ ಕಾಲಿಗೆ ಕ್ಷಮೆ ಆತಂತೆ ಕೇಳ್ಕೊಂಡು ಅವ್ರ ಕಾಲ ಮೇಲೆ ಬಿದ್ದು ತಪ್ಪತ್ತಂತೆ ಕೇಳಿ ಮತ್ತೆ ನಾನು ಊರಿಗೆ ನಾವು ಹೋಗ್ತೀನಿ. ಇನ್ನು ಅವ್ರಿಗೆ ಆದಷ್ಟು ನಾನು ಇಸ್ಕೊಂಡಿದ್ದು ರೊಕ್ಕ ಬಂಗಾರ ಎಲ್ಲ ವಾಪಸ್ ಕೊಡ್ತೀನಿ. ನನಗೆ ಕ್ಷಮಿಸ್ತೀಯ? ಹೌದವ, ನಮಗೂ ಗೊತ್ತಾಯ್ತು. ಹೆಣ್ಣು ಕೊಟ್ಟರ ಮೇಲೆ ಕಣ್ಣಾಗಿ ಇಟ್ಕೊಂಡು ಜೋಪಾನ ಮಾಡಿಕೊಂಡು ನಮ್ಮ ಮನೆ ನಮ್ಮ ಬಾಳೆವು ಅಂತ ನೋಡ್ಕೋಬೇಕು. ಆದರೆ ಹೆಣ್ಣು ಕೊಟ್ಟರ ಮನೇನ ಲೂಟಿ ಮಾಡುವಂಗೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರ ಮನೆಯಾಗ ಅವ್ರಿಗೆ ಕಾಟ ಕೊಟ್ಟು ಅವ್ರಿಗೆ ಇಲ್ಲಬಾರ್ದೆಲ್ಲ ಸಾಲ ಮಾಡಿಸಿ ಅವ್ರ ಜೀವನ ಹಾಳು ಮಾಡಿ ನಾವು ಅವ್ರ ಮುಂದೆ ಮಾಡಿ ನಾವು ಸುಖ ಪಡೋದನ್ನ ಅಂತೇನು ಅಂದ್ಕೊಂಡು ಜೀವನ ಮಾಡೋಕ್ಕತ್ತಿದ್ವಲ್ಲ. ದುಡಿಬಾರ್ದು, ಆರಾಮ್ ತಿಂದಿರಬೇಕು ಅನ್ನೋ ಒಂದು ನನಗೆ ಭಾಳ ಪಾಠ ಕಲಿಸಿದೆ. ಗಂಡಸಾಗಿ ದುಡಿದು ತಿನ್ಬೇಕು, ಹೆಂಡತಿ ಮಕ್ಕಳನ್ನ ಜೋಪಾನ ಮಾಡಬೇಕು, ಇನ್ನೊಬ್ರಿಗೆ ನಾವು ಹೊರೆಯಬಾರ್ದು, ಇನ್ನೊಬ್ರಿಗೆ ಕಾಟ ಕೊಡಬಾರ್ದು ಅನ್ನೋದನ್ನು ಸರಿಯಾಗಿ ತಿಳಿಸಿ ಹೇಳಿದವ. ಇಂಥ ಹೊಲಿಸ್ತೀನಿ ಕೆಲಸ ಮಾಡಲ್ಲ. ನಂಗೆ ಕ್ಷಮಿಸ್ತೀಯ? ಇನ್ನು ಇದು ಯಾವ ಹೊಸ ನಾಟಕ ಇಲ್ಲ. ನಾಟಕ ಅಲ್ಲ, ನಿಜವಾಗೂ ಮನಸಾರಿ ಕೇಳ್ಕೊಳ್ತೀವಿ. ನೀನು ನಾಟಕ ಅಂದ್ಕೊಂಡ್ರೂ ಪರವಾಗಿಲ್ಲ. ನೀವು ನನಗೆ ಬೇಕಿದ್ರೆ ನನ್ನ ಗಂಡನ ನನ್ನ ಮಕ್ಕಳನ್ನ ಇಲ್ಲೇ ಸಾಯಿಸ್ಬಿಡು. ಆದರೆ ನಿಜವಾಗೂ ನಾವು ನಾಟಕ ಮಾಡೋಕ್ಕತ್ತಿಲ್ಲ. ನಿಜವಾಗೂ ತಪ್ಪಾಗೈತಿ. ಸರಿ, ಬುದ್ಧಿ ಬಂದೈತೆ ಅಂದ್ಕೊಂಡಿನಿ. ಇನ್ನೂ ಏನಾರು ವಾಪಸ್ ಇದೇ ಕೆಲಸ ಮಾಡಿದ್ರೆ ಈ ಸಲ ಸಣ್ಣದಾಗಿ ನರಕ ತೋರಿಸ್ತೀನಿ. ವಾಪಸ್ ಏನಾರ ಮಾಡಿದ್ರೆ ಆ ನರಕ ತೆಗಿಂತ ಎದ್ದು ಬರಕಾಲಾರ್ದಂಗೆ ತೋರಿಸ್ತೀನಿ. ಗೊತ್ತಾತಾ? ಹ್ಞೂನವ, ಇನ್ನು ಮಿಂತ ಮಾಡ್ತೀನಿ ಕೆಲಸ ಮಾಡಿದ್ರೆ ನಮ್ಮನ್ನು ಏನು ಮಾಡ್ತೀವಿ ಮಾಡ್ಕೋ. ಆದ್ರೆ ಇನ್ನು ಮಾಡೋದಿಲ್ಲ. ಸರಿ ಬರ್ರಿ, ನನ್ನ ಕೊಟ್ಟಾಗ